ಫಸ್ಟ್ ಹಾಫ್ ನೋಡ್ಕೊಂಡ್ ಬಂದ್ರೆ ಹೇಗೆ ಅನ್ಸುತ್ತೆ? ಆಕ್ಚುಲಿ ಮ್ಯಾಕ್ಸ್ ಕಂಪೇರ್ ಮಾಡಿದ್ರೆ ಸುದೀಪ್ ಅವ್ರ ಪೊಟೆನ್ಷಿಯಲ್ ತಿಳ್ಕೊಂಡು ಸ್ಕ್ರೀನ್ ಪ್ಲೇ ಇಂದ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ತಮಿಳ್ ಡೈರೆಕ್ಟರ್ ಆದ್ರೂ ಕೂಡ ಈ ಮುಂಚೆ ಮ್ಯಾಕ್ಸ್ ಸ್ಕ್ರೀನ್ ಪ್ಲೇ ನೋಡಿದಾಗ 2-3 ಸಿಚುವೇಶನ್ ತುಂಬಾ ಒಟ್ಟೊಟ್ಟಿಗೆ ಬರ್ತೈತೆ. ಈ ಸೈಡ್ ತುಂಬಾ ವರ್ಕ್ ಮಾಡಿ ತುಂಬಾ ಚೆನ್ನಾಗಿ ಪೊಟೆನ್ಷಿಯಲ್ ಆಗಿ ತೋರಿಸಿದ್ದಾರೆ. ಆಮೇಲೆ ಇಟ್ ಕಮ್ಸ್ ಟು ಹೇರ್ ಸ್ಟೈಲ್ ಆಗಲಿ, ತುಂಬಾ ವರ್ಷ ಆದ್ಮೇಲೆ ಸುದೀಪ್ ಅವ್ರು ಈ ತರ ಹೇರ್ ಸ್ಟೈಲ್ ತಗೊಂಡಿರೋದಾಗ್ಲಿ ಮಾಡಿರೋದಾಗ್ಲಿ, ಪರ್ಫಾರ್ಮೆನ್ಸ್ ವೈಸ್ ಹೋದ್ರೆ ಸುದೀಪ್ ಅವ್ರು ಯಾವತ್ತು ಅಭಿನಯ ಚಕ್ರವರ್ತಿ ಅಂತ ಗೊತ್ತಿರಬೇಕು. ಅವ್ರು ಏನು ಈ ತರ ಆಕ್ಟಿಂಗ್ ಸ್ಕಿಲ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಆಬ್ವಿಯಸ್ ಸೆಕೆಂಡ್ ಹಾಫ್ ಕೂಡ ಇನ್ನು ತುಂಬಾ ಚೆನ್ನಾಗಿ ಮೂವ್ ಆಗುತ್ತೆ. ಆಲ್ ದ ಬೆಸ್ಟ್. ಸ್ವಾಗ್ ಎಲ್ಲ ಹೇಗೆ ಅನ್ಸುತ್ತೆ ಫಸ್ಟ್ ಹಾಫ್ ಅಲ್ಲಿ? ಫೈಟ್ ಎಲ್ಲ ನೀವು ಕ್ಯಾರೆಕ್ಟರ್ ಇಂದ ನೋಡಿದ್ರು ಕೂಡ ಕ್ಯಾರೆಕ್ಟರ್ ಹೇರ್ ಸ್ಟೈಲ್ ಇಂದ ಹಿಡಿದು ಬಿಹೇವಿಯರ್ ಆಗ್ಲಿ ಆಕ್ಚುಲಿ ಒಂದು ಮಾಡ್ತಾರೆ ಅಂತ ಒಂದು ಯಾವ್ದೋ ಬರುತ್ತೆ ಸ್ಟೈಲು. ಈಗ ಹೊಸದಾಗೆಲ್ಲ ಎಕ್ಸ್ಪ್ಲೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಸುದೀಪ್ ಅವ್ರದ್ದು. ಸೊ ಮ್ಯಾಕ್ಸ್ ಗಿಂತ ಇನ್ನೂ ತುಂಬಾ ಗ್ರೇಟ್ ಆಗಿದೆ ಮಾರ್ಕ್. ಸೆಕೆಂಡ್ ಹಾಫ್ ನೋಡಕ್ ಫುಲ್ ಎಕ್ಸೈಟೆಡ್ ಇದೆಲ್ಲ ನೋಡಕ್ಕೆ ಎಕ್ಸೈಟೆಡ್. ಆಬ್ವಿಯಸ್ಲಿ ಇವಾಗ ನೀವು ನೋಡಿದ್ರೆ ಇಂಟರ್ವಲ್ ಬ್ಲಾಕ್ ಕರೆಕ್ಟ್ ಒಂದು 4-5 ಎಲಿಮೆಂಟ್ಸ್ ಎಲ್ಲ ಒಟ್ಟಿಗೆ ಬರೋದು ಇದೆ. ಸೊ ನೋಡ್ಬೇಕು ಹೇಗೆ ಬರುತ್ತೆ ಅಂತ. ಆಬ್ವಿಯಸ್ಲಿ ತುಂಬಾ ಚೆನ್ನಾಗೇ ಬರುತ್ತೆ ಕ್ಲೈಮ್ಯಾಕ್ಸ್. ಥ್ಯಾಂಕ್ ಯು. ಮಾರ್ಕ್ ಫಸ್ಟ್ ಹಾಫ್ ನೋಡಿದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಏನು ಮಾರ್ಕು ಸುದೀಪ್ ಫ್ಯಾನ್ಸ್ಗೆ ಏನೇನು ಬೇಕು ಎಲ್ಲ ಎಂಟರ್ಟೈನ್ಮೆಂಟ್ ಇದೆ. ಸ್ಟೈಲ್ ಕಿಂಗ್ ಅನ್ನೋದಕ್ಕೆ ಈಗಿನ ಪ್ರೆಸೆಂಟ್ ಜನರೇಷನ್ಗೆ ಕಿಚ್ಚಾ ಬಾಸ್ ಬಿಟ್ರೆ ಇನ್ನು ಯಾರೂ ಇಲ್ಲ. ಆ ಸ್ವ್ಯಾಗ್ ಪೂರ್ತಿ ಕಾಣ್ತಾ ಇದೆ. ಸೂಪರ್ ಆಗಿದೆ ಮೂವಿ. ಫರ್ದರ್ ಸೆಕೆಂಡ್ ಹಾಫ್ನ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಎಂಡಿಂಗ್ ಅಲ್ಲಿ ಸೂಪರ್ ಆಗಿರುತ್ತೆ ಅಂತ ನಾನು ವೆಯ್ಟ್ ಮಾಡ್ತೀನಿ. ಇಂಟ್ರೋ ಹೆಂಗಿತ್ತು ಸರ್? ಸೂಪರ್ ಆಗಿತ್ತು. ಫುಲ್ ಜೋಶು. ಅಭಿಮಾನಿಗಳಿಗೆ ಏನ್ ಬೇಕು ಎಲ್ಲ ಎಂಟರ್ಟೈನ್ಮೆಂಟ್ ಇದೆ. ಎಲ್ಲರೂ ಎಂಜಾಯ್ ಮಾಡ್ತಾರೆ. ಅದೊಂದು ಸ್ವಾಗ್ ಇತ್ತಲ್ಲ ಫೈಟ್ ಮಾಡೋವಾಗ, ಅದು ಹೇಗಂತ ಆ ಸ್ವ್ಯಾಗು ನನ್ನ ಪ್ರಕಾರ ಇನ್ ಯಾರಿಗೂ ಮಾಡಕ್ ಬರಲ್ಲ. ಆ ಕಿಚ್ಚಾ ಬಾಸ್ಗೆ ಅದು ಈಕ್ವಲೆಂಟ್ ಆಗಿದೆ. ಅವ್ರ ಗತ್ತಿಗೆ, ಅವ್ರ ಟ್ಯಾಲೆಂಟ್ಗೆ, ಅವ್ರಿಗೆ ಬಾಡಿ ಫಿಸಿಕ್ಗೆ ಸೂಪರ್ ಆಗಿದೆ. ಒಂದೊಂದು ಫೈಟ್ಸ್ ಮಾತ್ರ ಸ್ಟೈಲಿಶ್ ಆಗಿದೆ. ಫಸ್ಟ್ ಹಾಫ್ ಫುಲ್ ನಮ್ಗೆ ಹೆಂಗಿತ್ತು? ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಆ ಸೌಂಡು, BGMಗೆ, ಆ ಬಾಸ್ ಎಂಟ್ರಿಗೆ ಸೂಪರ್ ಆಗಿದೆ. ಅದೇ ಇಂಪಾರ್ಟೆಂಟ್ ಹೈಲೈಟ್. ಅದಕ್ಕೆ ನಾವು ಹೇಳೋದು ಕಿಚ್ಚಾ ಬಾಸ್ ಇಸ್ ಗ್ರೇಟ್. ಫಸ್ಟ್ ಹಾಫ್ ಎಲ್ಲ 2 ಸಾಂಗ್ ಇದಾವೆ. 2 ಸಾಂಗ್ಸ್ ಹೇಗೆ ಸೂಪರ್ ಆಗಿದೆ. ಒಂದಕ್ಕೊಂದು ಹೈ ಲೆವೆಲ್. ಒಂದು ಫಸ್ಟ್ ಬಿಟ್ರೆ ಸೆಕೆಂಡ್ ಇನ್ನೂ ಹೈ ಲೆವೆಲ್. ಸೆಕೆಂಡ್ ಹಾಫ್ ಯಾವ ರೀತಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೇವೆ. ಅದು ಇನ್ನೂ ಕಿಲ್ಲಿಂಗ್ ಆಗಿರುತ್ತೆ. ಯಾಕೆಂದ್ರೆ ಅದ್ ಹೇಳಕ್ಕಾಗಲ್ಲ, ನೋಡ್ರೆ ಗೊತ್ತಾಗೋದು. ಸೆಕೆಂಡ್ ಹಾಫ್ ಇನ್ನೂ ಎಕ್ಸ್ಪೆಕ್ಟೇಷನ್ ಗಿಂತ ಹೈ ಲೆವೆಲ್ ಆಗಿದೆ. ಓಕೆ ಬ್ರೋ, ಥ್ಯಾಂಕ್ ಯು. ಅನಿಸ್ತು ಮೂವಿ ಮಾರ್ಕ್ ಫಸ್ಟ್ ಹಾಫ್? ಮೂವಿ ಒಂದೊಂದು ಸೆಕೆಂಡ್ ಬೋರ್ ಆಗಲ್ಲ. ಎಲ್ಲೋ ಒಳ್ಳೇದು ಮೂವಿ. ಫೈಟ್ ಸೀನ್ ಎಲ್ಲ ಒಳ್ಳೇದು. ಕಿಚ್ಚಾ ಸುದೀಪ್ ಅವ್ರ ಸ್ವ್ಯಾಗ್ ಆಗಿದೆ, ಇಲ್ಲಿದೆ ಆಕ್ಷನ್ fan. ಸೀಕ್ವೆನ್ಸ್ ಆಗಿದೆ, ಹೇಗೆ ಅನಿಸ್ತು? ಹಾಯ್, ಕಿಚ್ಚಾ ಸುದೀಪ್ ಅವ್ರ ಸ್ವ್ಯಾಗ್, ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಹೇಗೆ ಅನಿಸ್ತು ನೋಡಿ ಫಸ್ಟ್ ಹಾಫ್? ಅದ್ರ ಬಗ್ಗೆ ಮಾತೇ ಇಲ್ಲ ಸರ್. ಅದು ಹೇಳಕ್ಕೆ ಆಗಲ್ಲ. ಅವ್ರು ಏನ್ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕಿಂತ ಇದು ನೆಕ್ಸ್ಟ್ ಲೆವೆಲ್ ಇದೆ. ಮತ್ತೆ ಇದು ಫುಲ್ ಸ್ಟಾರ್ಟಿಂಗ್ ಇಂದ ಇಂಟರ್ವಲ್ ತನಕ ಏನಿದೆ ಫುಲ್ ನಮ್ಮನ್ನ ಎಂಗೇಜ್ ಆಗಿಡುತ್ತೆ. ಚೆನ್ನಾಗಿದೆ. ಮಾಸ್ ಆಡಿಯನ್ಸ್ಗೆ ಹೇಳಿ ಮಾಡ್ಸಿದ್ ಫಿಲ್ಮ್. ಆಕ್ಟಿಂಗ್, ಮೇಕಿಂಗ್, ಹೇರ್ ಸ್ಟೈಲ್ ಎಲ್ಲ ಹೇಗೆ ಅನಿಸ್ತು ಫಸ್ಟ್ ಹಾಫ್? ಆಕ್ಟಿಂಗ್ ಬಗ್ಗೆ ಮಾತಾಡಕ್ಕಾಗುತ್ತೆ ಸರ್. ಅಭಿನಯ ಚಕ್ರವರ್ತಿ ಅವ್ರ ಬಗ್ಗೆ ಮಾತಾಡಕ್ಕೆ ಮಾತೇ ಇಲ್ಲ, ವರ್ಡ್ಸೇ ಇಲ್ಲ. ಚೆನ್ನಾಗಿದೆ, ಎಂಗೇಜ್ ಆಗಿದೆ, ಮಸ್ತಾಗಿದೆ. ಚೆನ್ನಾಗಿದೆ. ಫುಲ್ ಫ್ಯಾಮಿಲಿ ನೋಡೋದಕ್ಕೆ ಹಾ ಚೆನ್ನಾಗಿದೆ ಸರ್. ಫ್ಯಾಮಿಲಿ ನೋಡೋ ತರನೇ ಇದೆ. ಚೆನ್ನಾಗಿದೆ. ಇನ್ನ ಸ್ಟೋರಿ ಬಿಲ್ಡ್ ಆಗ್ತಿದೆ. ಇಂಟರ್ವಲ್ ತನಕ ಏನು ಹೇಳಕ್ಕಾಗಲ್ಲ. ಸೆಕೆಂಡ್ ಹಾಫ್ ಫುಲ್ ಎಕ್ಸೈಟೆಡ್ ಇರ್ತಾರೆ ನೋಡಕ್ಕೆ. ಸೆಕೆಂಡ್ ಹಾಫ್ ಸಾರಿ, ಸೆಕೆಂಡ್ ಹಾಫ್ ನೋಡಕ್ಕೆ ಎಕ್ಸೈಟೆಡ್ ಹಾ ಇದೆ. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೆ. ನೋಡ್ಬೇಕು ಸೆಕೆಂಡ್ ಹಾಫ್ ಹೇಗಿದೆ. ಫಸ್ಟ್ ಹಾಫ್ ನೋಡಿದ್ರೆ ಮಾರ್ಕ್ ಹೇಗೆ ಅನಿಸ್ತು ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಹೇಳಿ? ತುಂಬಾ ಚೆನ್ನಾಗಿದೆ. ತುಂಬಾ ಒಳ್ಳೆ ಕತೆ ಡೆವಲಪ್ ಮಾಡಿದ್ದಾರೆ. ಮ್ಯಾಕ್ಸ್ ಮಾರ್ಕ್ ನ ಕಂಪೇರ್ ಮಾಡಕ್ಕಾಗಲ್ಲ. ಮಾರ್ಕ್ ತುಂಬಾ ಚೆನ್ನಾಗಿದೆ ಮ್ಯಾಕ್ಸ್ ಗಿಂತ. BGM ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾಸ್ಟ್ ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ಕೂಡ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ 2 ಮಾತೇ ಇಲ್ಲ. ಒಂದ್ ಸ್ವಲ್ಪ ವಿಲನ್ ಆಗಿ ಡ್ರ್ಯಾಗನ್ ಮಂಜು ಅವರಿದ್ದಾರೆ. ಹೌದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಸ್ವಲ್ಪದಲ್ಲಿ ಅಟ್ ಪ್ರೆಸೆಂಟ್ ಸ್ವಲ್ಪನೇ ಬಂದಿರೋದು ಸ್ಕ್ರೀನ್ ಮೇಲೆ, ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾ ಕಾಸ್ಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರಲ್ಲಿ 2 ಮಾತೇ ಇಲ್ಲ. ದಾದಾ ಯಾರು ಗೊತ್ತಾ ಅಂತ ಪ್ರೂವ್ ಆಗುತ್ತೆ. ಇಂಟ್ರೋ ಅಲ್ಲೇ ಫೈಟ್ ಸೀಕ್ವೆನ್ಸ್ ಐತೆ. ಆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ. ಸ್ವ್ಯಾಗ್ ಅಲ್ಲಿ ಆಕ್ಷನ್ ಮಾಡಿದ್ದಾರೆ. ಎಲ್ಲ ಮೂವಿಲೂ ಆಕ್ಷನ್ ತೋರಿಸ್ತಾರೆ, ಬಟ್ ಸ್ವ್ಯಾಗ್ ಅಲ್ಲಿ ಆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. DOP ಬಗ್ಗೆ ಏನಂತ ಹೇಳ್ಕೊಡ್ತಾರೆ? DOP ಚೆನ್ನಾಗಿದೆ, ಗುಡ್, ತೊಂದ್ರೆ ಇಲ್ಲ, ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಯಾವ ರೀತಿ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದ್ರೆ ಟ್ವಿಸ್ಟ್ ತುಂಬಾ ಇದೆ. ಕಥೆನ ತುಂಬಾ ಚೆನ್ನಾಗಿ ಲಿಂಕ್ ಮಾಡಿದ್ದಾರೆ. ಹಾಗಾಗಿ ಟ್ವಿಸ್ಟ್ ಇದೆ. ಫುಲ್ ಫ್ಯಾಮಿಲಿ ಎಲ್ಲರೂ ನೋಡ್ಬೋದು ಸರ್. ಎಲ್ಲರೂ ನೋಡುವಂತ ಫಿಲ್ಮ್. ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡಿ. ಇದೇ ರೀತಿ ಮ್ಯಾಕ್ಸ್ ಫುಲ್ ಹಿಟ್ ಆಗಿತ್ತು. ಹೌದು. ಅದೇ ರೀತಿ ಆಗುತ್ತೆ. 100% ಬ್ಲಾಕ್ ಬಸ್ಟರ್ ಆಗುತ್ತೆ. ಮ್ಯಾಕ್ಸ್ ಗಿಂತ ಜಾಸ್ತಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಮಾರ್ಕ್ ನೋಡ್ಕೊಂಡ್ ಬರ್ತೀನಿ. ಹೇಗಿದೆ ಎಕ್ಸ್ಪೀರಿಯನ್ಸ್? ಫಸ್ಟ್ ಪರ್ಸನ್ ನೋಡ್ತಾ ಇದ್ದೀನಿ. ಫಸ್ಟ್ ಹಾಫ್ ಹೇಗೆ ಮಾರ್ಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಮಾರ್ಕ್ ಮಾಡ್ಕೊಬೇಕು. ಡೇಟ್ನ ಅದೇ ತರ ಮಾಡಿದ್ದಾರೆ. ಸೊ ಅದರಲ್ಲೂ BGM ಮಾತ್ರ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ, ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಆಕ್ಟಿಂಗ್ ಬಗ್ಗೆ ಕೇಳೋಂಗೆ ಇಲ್ಲ. ಕಿಚ್ಚ ಸುದೀಪ್ ಅಭಿನಯದ ಬಗ್ಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಸೊ ಅಭಿಮಾನಿಗಳು ಏನ್ ಕೇಳ್ತಾ ಇದ್ರು ಅದೇ ತರ ಮೂವಿನ ಕನ್ನಡ ಜನತೆಗೆ ಕೊಟ್ಟಿದ್ದಾರೆ. ಸೊ ಕಿತ್ತಾಟ ಬಿಟ್ಟು ಎಲ್ಲ ಕನ್ನಡ ಬೆಳೆಸೋಣ ಅಂತ ಮುಖ್ಯ ಕೇಳ್ತಿದ್ದೆ. ಆಕ್ಟಿಂಗ್ ವೈಸ್
ಸ್ವಾಗ್ ಅಲ್ಲಿ ಫೈಟ್ ಮಾಡೋರು ಅದ್ಯಾವ ರೀತಿ ಅನಿಸ್ತದೆ? ಸೊ ಇನ್ನು ಸ್ಟೈಲ್ ಬಗ್ಗೆ ಆಗಲಿ ಸ್ವ್ಯಾಗ್ ಬಗ್ಗೆ ಆಗಲಿ ಸುದೀಪ್ ಅವ್ರ ಬಗ್ಗೆ ನೀವು ಕೇಳೋಂಗೆ ಇಲ್ಲ. ನಿಮ್ಮ ಬಗ್ಗೆ ಎಲ್ರಿಗೂ ಚೆನ್ನಾಗೇ ಗೊತ್ತಿದೆ ಸುದೀಪ್ ಅವ್ರು ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ. ಬಟ್ ಈ ಮೂವಿಲಿ ಒಂದು ಹೆಜ್ಜೆ ಮುಂದೆನೇ ಹೋಗಿದ್ದಾರೆ. ಸ್ಟೈಲ್ ಆಗ್ಬೋದು, ಫೈಟ್ ಆಗ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಏನು ಸರ್ಪ್ರೈಸ್ ಅಂದ್ರೆ ಡ್ಯಾನ್ಸ್ ಮಾಡಿರೋದು ಎಲ್ಲ ಪ್ರತಿಯೊಂದು ಸ್ಟೆಪ್ಸು ಕೂಡ ನೀವು ಚೆನ್ನಾಗಿದೆ. ಎಲ್ಲರೂ ಎದ್ದು ಕುಣಿಬೇಕು ಆ ಥರ ಚೆನ್ನಾಗಿ ಮೂವ್ ಮಾಡಿದ್ದಾರೆ ಸರ್. ಸೆಕೆಂಡ್ ಹಾಫ್ ಬಗ್ಗೆ ಫುಲ್ ಎಕ್ಸೈಟೆಡ್ ಇರುತ್ತಾ? ಫಸ್ಟ್ ಹಾಫ್ ನೋಡಿದ್ರೆ ಏನಂದ್ರೆ ಫುಲ್ಲು ಸ್ವ್ಯಾಗ್ ಅಲ್ಲೇ ಮಾಡ್ಕೊಂಡು ಹೋಗಿದ್ದಾರೆ. ಸೆಕೆಂಡ್ ಹಾಫ್ ಬಗ್ಗೆ ವೇಟಿಂಗ್ ಇದೆ, ಥ್ರಿಲ್ಲಿಂಗ್ ಇದೆ, ಏನಂದ್ರೆ ಸಸ್ಪೆನ್ಸ್ ನೆಕ್ಸ್ಟ್ ಏನಾಗ್ಬೋದು ಅಂತ ಹೇಳಿ. ಯಾಕೆಂದ್ರೆ ವಿಲನ್ನ ತಮ್ಮನ್ನ ಕೊಂದುಬಿಟ್ಟಿರ್ತಾರೆ. ಯಾಕಂದ್ರೆ ಒಬ್ಬರಿಗೆ ಮಾತನೇ ಸ್ಟೋರಿ ಗೊತ್ತಿರುತ್ತೆ, ಮಗು ಎಲ್ಲಿರುತ್ತೆ, ಮಕ್ಳು ಎಲ್ಲಿರ್ತಾರೆ ಅಂತ. ಸೊ ಅದನ್ನ ಹೇಗೆ ತಿಳ್ಕೊತಾರೆ ಅಂದ್ರೆ ಸಸ್ಪೆನ್ಸ್ ಇದೆ ಸೆಕೆಂಡ್ ಹಾಫ್ ಅಲ್ಲಿ. ನಾವು ಅದನ್ನ ಕುತಾಲಿಂದ ಕಾಯ್ತಾ ಇದೀವಿ. ಮ್ಯಾಕ್ಸ್ ಫುಲ್ ಬ್ಲಾಕ್ ಬಸ್ಟರ್ ಆಯ್ತು, ಇದು ಮಾರ್ಕ್ ಫುಲ್ ಅದಕ್ಕಿಂತ ಬ್ಲಾಕ್ ಬಸ್ಟರ್ ಆಯ್ತು. ಮ್ಯಾಕ್ಸ್ ನ ಮ್ಯಾಕ್ಸಿಮಮ್ ಆಗಿ ಹೇಗೆ ನೋಡಿದ್ರು ಮಾರ್ಕ್ ನ ಮ್ಯಾಕ್ಸಿಮಮ್ ಆಗಿ ಮಾರ್ಕ್ ಮಾಡ್ಕೊತಾರೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಮಾರ್ಕ್ ನೀವು ನೋಡ್ಕೊಂಡ್ ಬರ್ತಾ ಇದ್ದೆ ಫಸ್ಟ್ ಹಾಫ್ ಹೇಗೆ ಅನ್ಸುತ್ತೆ? ಫಸ್ಟ್ ಹಾಫ್ ಅಂತೂ ಸಗದಾಗಿದೆ. ಕಿಚ್ಚ ಸುದೀಪ್ ಅವ್ರ ಆಕ್ಟಿಂಗ್ ಅಂತೂ ಸಗದಾಗಿದೆ. ವಿಲನ್ಗಳೆಲ್ಲ ಸಗದ ಆಕ್ಟ್ ಮಾಡಿದ್ದಾರೆ. ಮೂವಿ ಅಂತೂ ಸಗದಾಗಿದೆ. ಸೆಕೆಂಡ್ ಹಾಫ್ಗೆ ವೈಟಿಂಗ್ ಮಾಡ್ತಾ ಇದ್ದೆ. ಫೈಟ್ ಸೀಕ್ವೆನ್ಸ್ ಎಲ್ಲ ಹೇಗೆ ಅನ್ಸುತ್ತೆ? ಫೈಟ್ ಸೆಕ್ಷನ್ಸ್ ಅಂತೂ ಅಭಿಮಾನಿಗಳಿಗೆ ಹಬ್ಬ ಅಂದ್ಕೊಳ್ಳಿ. ಆಕ್ಷನ್ ಓರಿಯೆಂಟೆಡ್ ಕಿಚ್ಚ ಸುದೀಪ್ ಅವರು ಲಾಸ್ಟ್ ಮೂವಿಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಆಕ್ಷನ್ ಓರಿಯೆಂಟೆಡ್ ಸಗದಾಗಿದೆ. ಮೂವಿ ಅಂತೂ ಸಗದ ಬಂದಿದೆ. ಆಕ್ಷನ್ ಓರಿಯೆಂಟೆಡ್ ಮೂವಿ ಫುಲ್ ಇದು. ದಾದಾ ಯಾರು ಗೊತ್ತಾ ಸಾಂಗ್ ಬಗ್ಗೆ? ದಾದಾ ಯಾರು ಗೊತ್ತಾ ಅಂದ್ರೆ ಇಡೀ ಇಂಡಸ್ಟ್ರಿಗೆಲ್ಲ ದಾದಾ ಅಂದ್ರೆ ವಿಷ್ಣು ದಾದಾ ಅವರು. ಸುದೀಪ್ ಅವರು ಅವ್ರ ಅಭಿಮಾನಿ, ಅವ್ರನ್ನೂ ದಾದಾ ಅನ್ಬೋದು. ಎಲ್ಲರೂ ಅವ್ರವ್ರ ಅಭಿಮಾನಿಗಳು, ಅವ್ರ ದಾದಾಗಳೇ. ಎಲ್ಲ ಕನ್ನಡ ಇಂಡಸ್ಟ್ರಿ ಎಲ್ಲರೂ ಎಲ್ಲ ದಾದಾಗಳೇ. ಎಲ್ಲ ಅಭಿಮಾನಿಗಳು ಅವ್ರವ್ರ ಹೀರೋಗಳು ದಾದಾನೆ. ಸೆಕೆಂಡ್ ಹಾಫ್ ಬಗ್ಗೆ ಫುಲ್ ಎಕ್ಸೈಟೆಡ್ ಇದ್ದೀರಾ? ಸೆಕೆಂಡ್ ಹಾಫ್ ಬಗ್ಗೆ ಒಂದ್ ಸ್ವಲ್ಪ ಟ್ವಿಸ್ಟ್ ಇದೆ. ಸೆಕೆಂಡ್ ಹಾಫ್ ಇನ್ನ ಸಖತ್ತಾಗಿರುತ್ತೆ ಅಂತ ಇಂಟರ್ವಲ್ ಎಲ್ಲ ತೋರಿಸ್ಬಿಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸಾಕು.